ಮೊದಲನೇದಾಗಿ ವೇದಿಕೆಯಲ್ಲಿರೋ ನಮ್ಮೆಲ್ಲ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಅಕ್ಕ ನೀವೆಲ್ಲ ನಿಮ್ಮ ಆಶೀರ್ವಾದದಿಂದ ನಾನು MLA ಆಗಿದ್ದೀನಿ. ಮೊದಲನೇದಾಗಿ ನಿಮ್ಗೆಲ್ರಿಗೂ ಧನ್ಯವಾದಗಳಕ್ಕ. ಅಪ್ಪ ಅಮ್ಮ ಇಲ್ದಿರೋ ಹುಡುಗನ್ನ ವಿಧಾನಸೌಧಕ್ಕೆ ಕಳಿಸಿದ್ದಕ್ಕೆ. ಆವತ್ತು ನಾನು ನಿಮ್ಮನ್ನು ವೋಟ್ ಕೇಳಿದಾಗ ನಾನು ಹೇಳಿದ್ದೆ, ನಾನು ಮಾತು ಕೊಟ್ಟಿದ್ದೆ 5 ವರ್ಷನೂ ನನ್ನ ಅಕ್ಕ ತಂಗಿಯಂದ್ರಿಗೆ ಅರಿಶಿನ ಕುಂಕುಮ ಕೊಡ್ತೀನಿ ಅಂತ. ನನ್ನ ಎಲೆಕ್ಷನ್ ಇರೋದು ಇನ್ನು 5 ವರ್ಷಕ್ಕೆ. ಆದರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮೊನ್ನೆ ಅರಿಶಿನ ಕುಂಕುಮ ಕೊಟ್ಟಿದ್ದೀನಿ. 5 ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೂ ನಿಮ್ಮ ತಮ್ಮ ನಿಮ್ಮ ಅಣ್ಣ ನಿಮ್ಮ ಮನೆಗೆ ಸೀರೆ ತಲುಪಿಸ್ತಾನೆ. ಎರಡನೇದು 1 to 10th ಮಂಚೇನಹಳ್ಳಿಯಲ್ಲಿ 6000 ಜನ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಮೊನ್ನೆ ಗಣೇಶನ ಹಬ್ಬಕ್ಕೆ ಬಟ್ಟೆ ಕೊಡಿಸಿದ್ದೀನಿ. SLC ಮತ್ತು PUC ಓದ್ತಿರೋ ಎಲ್ಲ ಮಕ್ಕಳಿಗೂ 1000 ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ಈಗ 5 ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ. ಒಂದು 24/7. ನಿನ್ನೆ 70 ಜನನ ಮಂಚೇನಹಳ್ಳಿ ಅವ್ರನ್ನ ಬ್ಯಾಂಗ್ಳೂರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅದರಲ್ಲಿ 25 ಜನ ಇವತ್ತು ಆಪ್ರೇಷನ್ ಮಾಡಿಸ್ತಿದ್ದೀನಿ. ₹1 ಚಾರ್ಜ್ ಮಾಡಿದೆ, ₹1 ಅವ್ರಿಗೆ ಖರ್ಚಿಲ್ಲದೆ. ನಾನು ನಿಮ್ಮೆಲ್ರಿಗೂ ಇವತ್ತು ಹೇಳೋದು ಇಷ್ಟೇ, ಪ್ರತಿ ತಿಂಗಳು ನಾನಿಲ್ಲಿ ಒಂದಿನ ಫಿಕ್ಸ್ ಮಾಡಿ ನಿಮ್ಮ ಗಮನಕ್ಕೆ ತರ್ತೀನಿ, ಮತ್ತು ಪಂಚಾಯತಿ ವೈಸ್ ಬರ್ತೀನಿ. ಇವತ್ತೇನಿಲ್ಲ, ನಿಮ್ಮ ಅರ್ಜಿ ಕೊಡ್ತೀರಾ, అట్లిచ్చే స్వామి అంటే అయ్యలే ఇట్లా కార్డు ఇచ్చి 2000 ఎవడు వేసేది అకౌంట్కి అంటే అది ಎಂಟ್ರಿ ಕಾವಲ್ಲ, దానికి ಟೈಮ್ ಕಾವಲ್ಲ. ಅದಕ್ಕೆ ಏನು ಮಾಡ್ತೀವಿ, ಈಗ ಅರ್ಜಿ ಕೊಟ್ಟಿದ ತಕ್ಷಣ ನಾವೆಲ್ಲ ಕೂತ್ಕೊಂಡು ಅದನ್ನು ಅರ್ಜಿಗಳು ತಗೊಂಡೋಗಿ 1 ತಿಂಗಳು ಬೇಕಾ ಸರ್ ಮ್ಯಾಕ್ಸಿಮಮ್, ಡಿಪಾರ್ಟ್ಮೆಂಟ್ ವೈಸು ಮುಂದಿನ ತಿಂಗಳು ಈ ಸಭೆ ಮಾಡೋ ಅಷ್ಟೊತ್ತಿಗೆ ನಿಮ್ಮ ಸಮಸ್ಯೆಗೆ 1 ದಿನದಲ್ಲೇ ಆಗ್ಬೋದು, ಕೆಲವು 2 ದಿನದಲ್ಲಿ ಆಗ್ಬೋದು, ವಾರ ಆಗ್ಬೋದು. ಬಟ್ ಅದು ಆದರೆ ಆಗುತ್ತೆ ಅಂತ ಹೇಳ್ತೀವಿ. ಆಗಲಿಲ್ಲ ಅಂದರೆ ಯಾಕೆ ಆಗಲಿಲ್ಲ ಅಂತ ಕಾರಣ ಬರೆದು ಕೊಡ್ತೀವಿ. ಅದು ಎಂಡಾರ್ಸ್ಮೆಂಟ್ ಥರ. ಅಕಸ್ಮಾತ್ ಈಗ ಕೆಲವ್ರದ್ದು ಸಾಲ್ವ್ ಆಗಲ್ಲ, ಏನೋ ಜಮೀನು ಗಲಾಟೆ ಇರುತ್ತೆ, ಇನ್ನೊಂದು ಅದನ್ನ ಹೆಂಗೆ ಪರಿಹರಿಸ್ಕೋಬೇಕು ಅನ್ನೋದು ಮತ್ತೆ ಚರ್ಚೆ ಮಾಡೋಣ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ನಿಮ್ಮ ಮಗನಾಗಿ ಹೇಳ್ತಿದ್ದೀನಿ, ಆರೋಗ್ಯ, ನಿಮ್ಮ ಮಕ್ಕಳ ಶಿಕ್ಷಣ ಇವೆರಡೂ ತುಂಬ ಮುಖ್ಯ. ನೋಡಿ, ನಿನ್ನೆ ನಾನು ಬೆಂಗಳೂರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಸಿದ್ದೀನಿ. 65-70 ಜನನ ಇಲ್ಲೇ ಹೆಲ್ತ್ ಕ್ಯಾಂಪ್ ಮಾಡಿ 40 ಜನಕ್ಕೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇದೆ, ಬರೀ ಮಂಚೇನಹಳ್ಳಿ ಅವ್ರಿಗೆ 40 ಜನಕ್ಕೂ ಸ್ಪೈನಲ್ ಪ್ರಾಬ್ಲಮ್ಮು. ಏನಾಗುತ್ತೆ ಸರ್ ಹಂಗಾದರೆ? ಸರಿಯಾಗಿ ತೋರಿಸ್ಕೊಳ್ಳ ಅಂದರೆ ಎದ್ದೇಳಕ್ಕಾಗಲ್ಲ. ಒಂದು 5 ಡೇ ಬದುಕಿರೋ ಅಷ್ಟು ದಿನ ಹಾಸಿಗೆಗೆ ಒತ್ಕೊಂಡಿರ್ಬೇಕು. ನಾಳೆ ವಯಸ್ಸಿಗೆ ಬಂದಿರೋ ಮಗ, ವಯಸ್ಸಿಗೆ ಬಂದಿರೋ ಮಗಳು ಮದುವೆಗೆ ರೆಡಿ ಇರ್ತಾರೆ. ಅಪ್ಪ ಹಂಗೆ ಹಾಸಿಗೆಗೆ ಸ್ಟಿಕಾನ್ ಆಗಿಬಿಟ್ರೆ, ಅಮ್ಮ ಹಂಗೆ ಹಾಸಿಗೆಗೆ ಸ್ಟಿಕಾನ್ ಆಗಿಬಿಟ್ರೆ ನಿಮ್ಮ ಮಕ್ಕಳ ಭವಿಷ್ಯ ಯಾರು ನೋಡ್ತಾರೆ ಸರ್? ಸುಟ್ಟಾಲು ಎವರು ಎಲ್ಲ ಏಮ ಬಾದಾರಂ ಶೇರ್ 4 ಪೀಸಲ್ಲಿ ತಿನ್ನೋದು ಚಂತೆ. ಯಾವ ಸುಟ್ಟುಮೋ ಅಯ್ಯಲ್ಲ, ಯಾವ ಸುಟ್ಟಾಲು ಅಯ್ಯಲ್ಲ. ಏಮ ಕೂಕೊಂಡು 4 ಪೀಸಲ್ಲಿ ತಿನ್ನು ಒಕಾಕೆ ಶುಂಶೆ ಹಚ್ಚಂತೆ. ಹಿಂಗೇಂಟಿಕೆ ಇಲ್ಲ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಆರೋಗ್ಯ ಹುಷಾರು. ನಿಮ್ಮ ಮಕ್ಕಳು ಅಷ್ಟೇ. ನಾನು ಹೇಳಿದ್ದೀನಿ, ಇಷ್ಟೇ ಅಲ್ಲ, ಡಿಗ್ರಿ ಕಾಲೇಜ್ ಈಗಾಗಲೇ ಮಿನಿಸ್ಟ್ರಿಗೆ ಕೊಟ್ಟಿದ್ದೀನಿ. ಡಿಗ್ರಿ ಕಾಲೇಜ್ ತರ್ತೀನಿ, ತಾಲೂಕು ಆಫೀಸ್ ಇಲ್ಲಿಗೆ ತರ್ತೀನಿ, ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಮಾಡಿಸ್ತೀನಿ. ನಾನು ಇದು ಆದಷ್ಟು ಬೇಗ ಮಾಡಿಸ್ತೀನಿ. ನಿಮಗೆ ಕೊಟ್ಟಿರೋ ಮಾತನ್ನ ನಾನು ಉಳಿಸ್ಕೊತೀನಿ. ಮತ್ತು ನಿಮ್ದು ಏನೇ ಸಮಸ್ಯೆ ಇದ್ರೂ ಸ್ಪಂದಿಸ್ತೀನಿ. ಮತ್ತು ಏನು ಗೊತ್ತಾ, ನೋಡಿ, ನಾನಿನ್ನೂ ಗೆದ್ದು 2-3 ತಿಂಗಳೇ ಆಗಿರೋದು. ಒಳ್ಳೆ ಅನುದಾನ ತರ್ತೀನಿ, ಮನೆಗಳು ಹಾಕಿಸ್ತೀನಿ, ಬಡವರಿಗೆ ಸ್ಪಂದಿಸ್ತೀನಿ. ಮತ್ತು ದಯವಿಟ್ಟು ನಾನು ಎಲ್ರಿಗೂ ಹೇಳ್ತೀನಿ, ನನ್ನ ತಂದೆ ಸ್ಥಾನದಲ್ಲಿರೋ ಎಲ್ರಿಗೂ, ಭಾಳಷ್ಟು ಜನ, ನಾನು ನನ್ನ ಆ್ಯಂಬುಲೆನ್ಸಲ್ಲಿ ಒಂದು 70-80 ಜನ ಇದುವರೆಗೂ ಮಂಚೇನಹಳ್ಳಿ ಭಾಗದಿಂದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರ್ತೀನಿ ಇದುವರೆಗೂ. ಅದರಲ್ಲಿ ಕೆಲವ್ರದ್ದು ಸ್ನೇಕ್ ಬೈಟು, ಕೆಲವ್ರದ್ದು ಲಿವರ್ ಪ್ರಾಬ್ಲಮ್ಮು, ಕೆಲವ್ರದ್ದು ಕಿಡ್ನಿ ಪ್ರಾಬ್ಲಮ್ಮು. ಅಣ್ಣ, ನಿಮ್ಮ ಮಕ್ಕಳ ಭವಿಷ್ಯ ನಿಮಗೆ ದೊಡ್ಡದು. ದಯವಿಟ್ಟು ಕುಡಿತದ ಮೇಲೆ ಕಂಟ್ರೋಲ್ ಇರಲಿ. ನಿಮ್ಮ ಮಕ್ಕಳು ಇನ್ನೊಂದು ಮನೆ ಸೇರೋವರೆಗಾದರೂ ನೀವು ಗಟ್ಟಿಯಾಗಿರಬೇಕು. ನಾಳೆ ನಿಮ್ಮ ಮಕ್ಕಳನ್ನ ಅನಾಥರನ್ನ ಮಾಡಿ ಪ್ರಪಂಚ ಬಿಟ್ಟೋಗ್ಬೇಡಿ. ಅವ್ರನ್ನ ಮಧ್ಯದಲ್ಲೇ ಬಿಟ್ಟೋಗೋಕ್ಕೆ ಜನ್ಮ ಯಾಕೆ ಕೊಡಬೇಕಾಗಿತ್ತು? ದಯವಿಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಬದುಕಬೇಕು ನೀವೀಗ. ನಾನು ನೋಡ್ತಾ ಇದ್ದೀನಿ, ಒಂದು 17-18 ಲಿವರ್ ಇಶ್ಯೂಸ್, ಕಿಡ್ನಿ. ಇವತ್ತು ಹುಡುಗ ಪಿಡಿಚಲಹಳ್ಳಿಯಲ್ಲಿ, ಇನ್ನು 2 ಚಿಕ್ಕ ಮಕ್ಕಳು, 2 ಕಿಡ್ನಿನೂ ಫೇಲ್ಯೂ. ಈಗ ಬೆಳಗ್ಗೆ ಹುಡುಗನ್ನ ಬೆಂಗಳೂರು ನಾನೇ ಕರ್ಕೊಂಡೋಗಿ ತೋರಿಸ್ತೀನಿ. 2 ಕಿಡ್ನಿನೂ 30-32 ವರ್ಷಕ್ಕೆ ಹಂಗೆ ಆಗ್ಬಿಟ್ರೆ ಅವರಮ್ಮ ಅಳ್ತಿದ್ದಾರೆ. ನಾನು ಹೇಳೋದು ಇಷ್ಟೇ, ನಿಮ್ಮ ಜೊತೆ ನಾನು ಇರ್ತೀನಿ. ಈಗ ಅರ್ಜಿಗಳು ಕೊಡಿ, ಪರಿಹಾರ ಮಾಡೋಣ. ನಾನು ಒಂದೇ ಹೇಳೋದು, ಧೈರ್ಯವಾಗಿರಿ. ಮತ್ತೊಮ್ಮೆ ಮಗದೊಮ್ಮೆ ನಾನು ಅವ್ರ ಸೊಪ್ಪಿಂಟಿ
ఎంతైనా కూటికే ఎన్నాళ్ళు బతికిన కాటికే అని. ఎంత సంపాదించినా కోట్లు సంపాదించినా యజమానుడు 75,000 ఇంటికి సీర్లు 20,000 జనం బట్లు 50 లక్షలులే నేను 1.5 కోట్లు ఖర్చు చేసిస్తే నన్ను ఎవరు అడిగిరు ఏం రావు 4 సైట్లు తీసుకోకూడదు ఆ దుడ్లా అని. 4 సైట్లు తీసుకున్నా ఉండేది ఒకే ఇంట్లో కదనా, 4 కార్లు ఉన్నా పారాడేది ఒకే కార్లా కదనా. అమ్మమ్మ అంటే కోట్లు సంపాదించి చచ్చిపోతే సమాధికి 2 గ్రానైట్ మార్బల్లో వేయచ్చు, ఇంకేం చేస్తారు చెప్పండి. ಶ್ರೀಮಂತ ಸತ್ತೋದ್ರು ಬಡವ ಸತ್ತೋದ್ರು ಓ ಅಂತ ಅಳಿರ್ತು 4 ಗಂಟೆಗೆ ಮನೆ ಹತ್ರ ಟೊಮೊಟೊ ಬಾತು ಟೀ ರೆಡಿ ಇರುತ್ತೆ. ನೀವು ಸತ್ತೋದ್ರೆ ಒಂದಿನ ಉಪವಾಸನೂ ಇರಲ್ಲ ಯಾವನು. ನೀವೆಷ್ಟು ಕೋಟಿಗಳು ಮಾಡಿದ್ರು ಅಷ್ಟೇ. ಬಟ್ ನಾವು ಚೆನ್ನಾಗಿದ್ದಾಗ ಒಳ್ಳೇದಾಗಬೇಕು, ಆರೋಗ್ಯ ಹುಷಾರು. ಮೌ ಅವಗಾರ್ಲಕ್ಕೆ ಸೊಪ್ತಾ ನಾನು ಒಕಾಕ್ ಶಾನ ನುಮುಲ್ತ್ರಿ ಒಗ್ಗೋಗ್ರು ನೋಟ್ ನಿಂಕ ಒಕಾಕು రోన్ తక్కువ చేయండమ్మా నీ బిడ్డగా చెప్తాడనా తిట్టుకోవద్దంట తిట్టండ నీ కొడుకు నేను రోన్ ఏం తెలుసునా ఇప్పుడు ఏమో ప్రాబ్లం మాయా మీ మనుముళ్ళు మీ బిడ్డలు మీతో నమ్ముకుంటారమ్మా. నాకి తల్లి తండ్రి లేకుండా 20 ఏళ్ళు ఇంకా పెరిగిండాను. తల్లి తండ్రి లేకుంటే బిడ్డలు పైకి వచ్చేది ఎంత కష్టమేమో తెలిస్తే అమ్మా. ఇప్పుడు నేను ತಲ್ಲಿ ತಂಡ್ರಿ ನಾನು ತಂದೆ ತಾಯಿನ ಕಳ್ಕೊಂಡು ನೀವು ಯೋಚನೆ ಮಾಡಿ ತಂದೆ ತಾಯಿನ ಕಳ್ಕೊಂಡು ಬ್ಯಾಕ್ ಗ್ರೌಂಡ್ ಇಲ್ಲದೆ ಸಪೋರ್ಟ್ ಇಲ್ಲದೆ ಜೀವನದಲ್ಲಿ ಓದ್ಕೊಂಡು ಮೇಲ್ ಬಂದು MLA ಟಿಕೆಟ್ ತಂದು MLA ಆಗೋದು ಅಷ್ಟು ಸುಲಭನೇನಣ್ಣ. ಆದ್ರೆ ಈಗ ಗೆದ್ದಿರೋ ಪ್ರದೀಪ್ನ ನೀವು ನೋಡ್ತಿದ್ದೀರಾ, ನನ್ನಂತ ಸಾವಿರಾರು ಜನ ಹುಡುಗರು ಏನೂ ಸಾಧಿಸದೆ ನಿಂತೋಗ್ತಿದ್ದಾರೆ. ಅಣ್ಣ ನಿಮ್ಮ ನಂಬಿಕೆ ಉಳಿಸ್ಕೊತೀನಿ, ಇನ್ನೇನು ಸಮಸ್ಯೆ ಕೇಳೋದು ಒಳ್ಳೇದಾಗಲಿ. ಮಂಚೇನಹಳ್ಳಿ ಭಾಗ ನನ್ನನ್ನು ಕೈ ಹಿಡ್ದಿದ್ದೀರಾ, ನನಗೆ 17-18 ಸಾವಿರ ಓಟ್ ಹಾಕಿ ನಿಮ್ಮ ಹುಡುಗನ್ನ ಗೆಲ್ಸಿದ್ದೀರಾ. ಆ ಪ್ರೀತಿ ಖಂಡಿತವಾಗೂ ಇರುತ್ತೆ. ಈ ಪ್ರೀತಿ ಇನ್ನೊಂದು 4-5 ಸಲ ಇರಲಿ ನನ್ನ ಮೇಲೆ. ಥ್ಯಾಂಕ್ ಯು.